ಇತ್ತೀಚೆಗೆ ಗ್ರಾಮೀಣ ಭಾಗಗಳಲ್ಲಿ ಈಜಲು ತೆರಳುವಂತಹ ಮಕ್ಕಳು ಕೃಷಿ ಹೊಂಡದಲ್ಲಿ ಮುಳುಗಿ ಸಾವನ್ನಪ್ಪುತ್ತಿರುವ ಘಟನೆಗಳು ಹೆಚ್ಚಾಗಿ ವರದಿಯಾಗುತ್ತಿದ್ದು, ಇದಕ್ಕೆ ಕಡಿವಾಣ ಹಾಕಲು ಕೃಷಿ ಹೊಂಡಗಳಿಗೆ ಬೇಲಿ ಹಾಕುವ ಕೆಲಸ ಆಗಬೇಕು ಅಂತ ಸಾಮಾಜಿಕ ಹೋರಾಟಗಾರರಾದಂತಹ ಹೊಸಕೋಟೆ ತಾಲೂಕಿನ ಕೆ ಸತ್ಯವಾರ ಲಕ್ಷ್ಮೀಶ್ ರವರು ಮನವಿ ಮಾಡಿದ್ದಾರೆ. ಹೊಸಕೋಟೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೇಸಿಗೆ ಪ್ರಾರಂಭವಾಗಿದ್ದು ವಿದ್ಯಾರ್ಥಿಗಳು ಎಲ್ಲ ಪರೀಕ್ಷೆ ಬರೆದು ಬೇಸಿಗೆ ರಜೆ ಅಂತ ಅಜ್ಜಿ ತಾತನ ಮನೆಗೆ ಹೋಗ್ತಾರೆ. ಇನ್ನು ಅಲ್ಲಿ ಗ್ರಾಮೀಣ ಭಾಗಗಳಾದ ಪರಿಣಾಮವಾಗಿ ಈಜಲು ತೆರಳಲು ಕೃಷಿ ಹೊಂಡಗಳಿಗೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಮುಳುಗಿ ಸಾವನ್ನಪ್ಪುತ್ತಿರುವ ವರದಿಗಳು ರಾಜ್ಯದಲ್ಲಿ ಹೆಚ್ಚಾಗುತ್ತಿವೆ. ಆದ್ರಿಂದ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿರುವಂತಹ ಕೃಷಿ ಹೊಂಡಗಳಿಗೆ ಕಡ್ಡಾಯವಾಗಿ ಬೇಲಿ ಹಾಕಿಸುವ ಕೆಲಸ ಮಾಡಬೇಕು. ಇದರಿಂದ ಕೃಷಿ ಹೊಂಡದಲ್ಲಿ ಮುಳುಗಿ ಸಾವನ್ನಪ್ಪುವವರ ಸಂಖ್ಯೆ ಕಡಿಮೆ ಆಗಲು ಸಾಧ್ಯವಾಗ್ತದೆ. ಒಂದು ವೇಳೆ ಪೋಷಕರು ತಮ್ಮ ಮಕ್ಕಳಿಗೆ ಈಜನ್ನು ಕಲಿಸಬೇಕು ಅಂತಂದ್ರೆ ಹಣ ಕೊಟ್ಟು ಈಜು ಕಲಿಸುವಂತಹ ಈಜುಕೊಳಗಳು ಸಾಕಷ್ಟಿವೆ. ಅಲ್ಲಿ ಮಕ್ಕಳ ರಕ್ಷಣೆಯೊಂದಿಗೆ ಈಜನ್ನು ಸಹ ಕಲಿಸ್ತಾರೆ. ಅಂತ ಕಡೆ ತಮ್ಮ ಮಕ್ಕಳನ್ನ ಈಜು ಕಲಿಸೋಕೆ ಕಳಿಸಬಹುದು ಅಂತ ಮನವಿ ಸಹ ಮಾಡಿದ್ರು. ನಮಸ್ಕಾರ, ನನ್ನ ಹೆಸರು ಎಸ್ ಲಕ್ಷ್ಮೀಶ ಅಂತ ಕೆ ಸತ್ಯವಾರ. ನಾನೊಬ್ಬ ಸಾಮಾಜಿಕ ಹೋರಾಟಗಾರ. ನನ್ನ ಒಂದು ಕಳಕಳಿಯ ಮನವಿ ಪೋಷಕರಲ್ಲಿ ಮತ್ತೆ ನಮ್ಮ ಪಂಚಾಯತಿ ವ್ಯಾಪ್ತಿ PDOಗಳಿಗೆಲ್ಲ ಏನಂತಂದ್ರೆ, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗ್ಲಿ, ಎಲ್ಲೇ ಕರ್ನಾಟಕಾದ್ಯಂತ ಎಲ್ಲೇ ಆಗ್ಲಿ, ಈ ಬೇಸಿಗೆಯಲ್ಲಿ ಈ ಪ್ರೌಢಶಾಲಾ ಮತ್ತೆ ಪ್ರಾಥಮಿಕ ಶಾಲಾ ಪರೀಕ್ಷೆ ಎಲ್ಲ ಮುಗಿದು ರಜಾ ಬಂದ್ಬಿಡುತ್ತೆ ಮಾರ್ಚ್ 30ಕ್ಕೆಲ್ಲ. ಪ್ರತಿಯೊಬ್ಬರು ಅವರವರ ಮಕ್ಕಳನ್ನ ಅವರವರ ಅಜ್ಜಿ ಮನೆಗೆ ಅವರವರ ಇವ್ರಿಗೆ ಕಳಿಸ್ತಾರೆ. ಕನಿಷ್ಠ ಒಂದು ವಾರದಲ್ಲಿ 10 ರಿಂದ 15 ಜನ ಕೃಷಿ ಹೊಂಡದಲ್ಲಿ ಈಜಾಡಕ್ ಹೋಗಿ ಮರಣ ಆಗ್ತಾ ಇದ್ದಾರೆ. ದಿನನಿತ್ಯ ದಿನಪತ್ರಿಕೆಗಳು ನೋಡಿ ಮನಸ್ಸಿಗೆ ಬಹಳ ಬೇಸರ ಆಗ್ತಾ ಇದೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದೇನಂದ್ರೆ, ನಮ್ಮ ಪಂಚಾಯತ್ ವ್ಯಾಪ್ತಿಯವರು, ಆಯಾ PDO ಅವರು ಮತ್ತೆ ಇವರು ಎಲ್ಲೆಲ್ಲಿ ಕೃಷಿ ಹೊಂಡ ಇದೆಯೋ ಅಲ್ಲಿ ತಂತಿ ಬೇಲಿ ಅಳವಡಿಸಬೇಕು ಅಂತ. ಮತ್ತೆ ಹಾಗೆ ಪೋಷಕರಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತೀನಿ, ಮಕ್ಕಳಿಗೆ ಈಜು ಬರ್ದೇ ಇದೆ ಸಣ್ಣ ಮಕ್ಕಳು ದಯವಿಟ್ಟು ಈಜಾಡಿ ಕಳಿಸ್ಬಿಡಿ. ಪ್ರತಿನಿತ್ಯ ಪೇಪರ್ ಅಲ್ಲಿ 13 ರಿಂದ 16 ವರ್ಷದ ಒಳಗಿನ ಮಕ್ಕಳು ದಿನನಿತ್ಯ ಬರ್ತಾ ಇದೆ. ಪ್ರತಿನಿತ್ಯ ಒಂದೇ ಕೃಷಿ ಹೊಂಡದಲ್ಲಿ ಒಂದೇ ಕುಟುಂಬದ 4 ಸಾವು, 3 ಸಾವು, ಸ್ನೇಹಿತರ ಸಾವು ಅಂತ. ದಯವಿಟ್ಟು ಇದಕ್ಕೆ ಕಡಿವಾಣ ಹಾಕಿ ಮಕ್ಕಳ ಬಗ್ಗೆ ಪೋಷಕರು ಅವರವರ ಅಜ್ಜಿ ಮನೆ ಕಳ್ಸಕ್ ಮುಂಚೆನೂ ಯೋಚನೆ ಮಾಡಿ. ಈಗ ಬಹಳಷ್ಟು ಈಜುಕೊಳಗಳಿದೆ, ಅಲ್ಲಿ ಶುಲ್ಕ ಕಟ್ಟಿ ನಿಮ್ಮ ಮಕ್ಕಳಿಗೆ ಈಜನ್ನ ಕಲಿಸ್ಕೊಡಿ. ದಯವಿಟ್ಟು ಕೃಷಿ ಹೊಂಡ ಅಂತ ಮಾರಣಾಂತಿಕವಾಗಿರುವಂತ ಜಾಗಕ್ಕೆ ಹೋಗೋಕೆ ಎಚ್ಚರಿಕೆ ತಗೊಳ್ಳಿ. ಇಷ್ಟು ನನ್ನ ಮನವಿ.